ನಮಸ್ತೆ ವೀಕ್ಷಕರೇ, ಕುಮಾರ್ ನ್ಯೂಸ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಚನ್ನಪಟ್ಟಣ ಉಪಚುನಾವಣೆ ಕ್ಲೋಸ್ ಫೈಟ್ ಇಲ್ಲವೇ ಇಲ್ಲ, 100ಕ್ಕೆ 100 ಇವರೇ ವಿನ್ ಆಗೋದು ಅಂತಂದು ಖ್ಯಾತ ಜ್ಯೋತಿಷಿ ಒಂದು ಭವಿಷ್ಯವನ್ನು ನುಡಿದಿದ್ದಾರೆ. ಕರ್ನಾಟಕನ 3 ಅಸೆಂಬ್ಲಿ ಕ್ಷೇತ್ರದ ಉಪಚುನಾವಣೆಯ ಫಲಿತಾಂಶ ದಿನಗಣನೆ ಆರಂಭವಾಗಿದೆ. ಇದೇ ಶನಿವಾರ ಬರುವ 23ನೇ ತಾರೀಕು ಫಲಿತಾಂಶ ಹೊರಬೀಳಲಿದೆ. 3ನೇ ಬಾರಿಗೆ ಅದೃಷ್ಟವನ್ನು ಪಣಕ್ಕಿಟ್ಟಿರುವ ನಿಖಿಲ್ ಕುಮಾರಸ್ವಾಮಿ ಮತ್ತು ಸಿ.ಪಿ. ಯೋಗೀಶ್ವರ್ ಅವರು ಈ ಉಪಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅನ್ನೋದು ಖ್ಯಾತ ಜ್ಯೋತಿಷಿ ಒಂದು ಭವಿಷ್ಯನ ನುಡಿದ್ದಾರೆ. ವೀಕ್ಷಕರೇ, ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ರಾಜ್ಯದ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆದ ಉಪಚುನಾವಣೆ ಫಲಿತಾಂಶ 23ನೇ ತಾರೀಕು ಹೊರಬೀಳಿದೆ. EVM ಮೂಲಕ ಮತದಾನ ಮತ್ತು ಅಸೆಂಬ್ಲಿ ಚುನಾವಣೆ ಆಗಿರುವುದರಿಂದ ಹೆಚ್ಚಿನ ಸುತ್ತಿನ ಮತ ಎಣಿಕೆ ಇರದ ಹಿನ್ನೆಲೆಯಲ್ಲಿ ಬಹುತೇಕ 11 ಗಂಟೆ ಹೊತ್ತಿಗೆ ಭವಿಷ್ಯ ಹೊರಬೀಳಲಿದೆ ಅಂತಲೂ ಸಹ ಹೇಳಲಾಗ್ತದೆ. ಮತದಾನ ಮುಗಿದ 2 ದಿನದ ನಂತರ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಸಿ.ಪಿ. ಯೋಗೀಶ್ವರರು ಆತ್ಮಾವಲೋಕನದ ಮಾತನ್ನು ಆಡಿದ್ದರು. ಅವರ ಮಾತಿನಲ್ಲಿ ಗೆಲ್ಲುವ ಭರವಸೆ ಇರಲಿಲ್ಲ, ಸೋಲಿನ ಆತ್ಮವಿಶ್ವಾಸವೇ ಹೆಚ್ಚಿತ್ತು. ಇದಕ್ಕೆ ಹಲವು ಕಾರಣಗಳನ್ನು ಸಹ ಅವರು ನೀಡಿದ್ದಾರೆ. ತನ್ನ ಕುಟುಂಬದ ಕುಡಿಯನ್ನು 3ನೇ ಬಾರಿಗೆ ಸೋಲಲು ಬಿಡಬಾರದು, ರಾಜಕೀಯವಾಗಿ ದಡ ಸೇರಿಸಲೇಬೇಕು ಎನ್ನುವ JDS ವರಿಷ್ಠ ದೇವೇಗೌಡರ ಇಳಿ ವಯಸ್ಸಿನಲ್ಲಿ ಕಮಿಟ್ಮೆಂಟ್ ರಾಜಕಾರಣ ಪ್ರಚಾರದ ಚುನಾವಣಾ ಪ್ರಚಾರ ಹೈಲೈಟ್ಸ್ ಆಗಿತ್ತು. ಕುಮಾರಸ್ವಾಮಿ ಅವರ ಬೆನ್ನಿಗೆ ನಿಂತು BJP ನಾಯಕರು ಪ್ರಚಾರದಲ್ಲಿ ತೊಡಗಿಕೊಂಡಿದ್ದು ಇನ್ನೊಂದು ಗಮನಿಸಬೇಕಾದ ವಿಚಾರ. ಸಂಡೂರು, ಶಿಗ್ಗಾವಿ ಮತ್ತು ಚನ್ನಪಟ್ಟಣ ಉಪಚುನಾವಣೆಯ ಪ್ರಚಾರವನ್ನು ಹೋಲಿಸಿದಾಗ ಚನ್ನಪಟ್ಟಣ ಪ್ರಚಾರ ಮುಗಿಲೆತ್ತರಕ್ಕೆ ಏರಿತ್ತು. ಜನರ ಕುತೂಹಲವಿರುವುದು 3ರಲ್ಲಿ ಇದಕ್ಕೆ ಮೊದಲು ಆಗಿ ಬೆಟ್ಟಿಂಗ್ ದಂಧೆಯು ಜೋರಾಗಿ ನಡೆಯುತ್ತಿರುವ ಹೇಳಲಾಗುತ್ತದೆ. ಇವೆಲ್ಲದರ ನಡುವೆ ಖ್ಯಾತ ಜ್ಯೋತಿಷಿಯೊಬ್ಬರು ಚನ್ನಪಟ್ಟಣ ಚುನಾವಣೆಯಲ್ಲಿ ಯಾರು ಗೆಲ್ಲಬಹುದು ಎನ್ನುವುದು ಖಚಿತ ಭವಿಷ್ಯವನ್ನು ಸಹ ನುಡಿದಿದ್ದಾರೆ. ಮತದಾರರ ನಿರೀಕ್ಷೆಗೂ ಮೀರಿ NDA ಅಭ್ಯರ್ಥಿ ಗೆಲ್ಲಲಿದ್ದಾರೆ ಎಂತಂದು ಹೇಳಿದ್ದಾರೆ. ಈ ಮೂಲಕ ಕ್ಲೋಸ್ ಫೈಟ್ ನಡೆಯೋದೇ ಇಲ್ಲ ಎಂದು ಸಹ ಹೇಳಿದ್ದಾರೆ. 2019ರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಸೋತು 2023ರ ಅಸೆಂಬ್ಲಿಯಲ್ಲಿ ಚುನಾವಣೆಯಲ್ಲಿ ರಾಮನಗರದಿಂದ ಪರಾಭವಗೊಂಡಿದ್ದ ನಿಖಿಲ್ ಕುಮಾರಸ್ವಾಮಿ ಅವರೇ ಚನ್ನಪಟ್ಟಣ ಉಪಚುನಾವಣೆಯಲ್ಲೂ ಗೆಲ್ಲೋದು ಎಂದು ಜ್ಯೋತಿಷಿ ನುಡಿದಿದ್ದಾರೆ. ತಾಯಿ ಮೂಕಾಂಬಿಕೆಯ ಸಂಪೂರ್ಣ ಆಶೀರ್ವಾದ ಅವರಿಗಿದೆ ಎಂದು ಸಹ ಅವರು ಹೇಳಿದ್ದಾರೆ. ಡಾಕ್ಟರ್ ಲಕ್ಷ್ಮೀಕಾಂತ್ ಆಚಾರ್ಯ ಅವರ ಪ್ರಕಾರ ನಿಖಿಲ್ ಕುಮಾರಸ್ವಾಮಿಯವರು ನಿರಾಯಾಸವಾಗಿ ಗೆಲುವನ್ನು ಸಾಧಿಸಲಿದ್ದಾರೆ. ಅವರಿಗೆ ರಾಜಯೋಗ ಆರಂಭವಾಗಿದ್ದು ಅವರ ಮುಂದಿನ ರಾಜಕೀಯ ಜೀವನ ಉಜ್ವಲವಾಗಿದೆ ಎಂತಂದು ಆಚಾರ್ಯ ಅವರು ಒಂದು ಭವಿಷ್ಯವನ್ನು ಸಹ ನುಡಿದಿದ್ದಾರೆ. ಮೂಕಾಂಬಿಕೆಯ ಸಂಪೂರ್ಣ ಆಶೀರ್ವಾದ ಅವರಿಗೆ ಇರುವುದರಿಂದ ನಿರೀಕ್ಷೆಗೂ ಮೀರಿ ಅವರು ಗೆಲುವನ್ನು ಸಾಧಿಸಲಿದ್ದಾರೆ ಎಂದು ಡಾಕ್ಟರ್ ಆಚಾರ್ಯ ಅವರು ಹೇಳಿದ್ದಾರೆ. ಆ ಮೂಲಕ ಯಾರೇ ಗೆದ್ದರೂ ಸೋಲು ಗೆಲುವಿನ ಅಂತರ ಹೆಚ್ಚು ಇರುವುದಿಲ್ಲ ಎಂತಂದು ಹೇಳಿದ್ದ ಯೋಗೀಶ್ವರ್ ಅವರ ಮಾತು ನಿಜವಾಗುವ ಸಾಧ್ಯತೆ ಕಮ್ಮಿ ಎಂದು ಸಹ ಆಚಾರ್ಯ ಅವರು ಒಂದು ಹೇಳಿದ್ದಾರೆ. ಉಪಚುನಾವಣೆಯ ಕೊನೆ ದಿನದ ಬಹಿರಂಗ ಪ್ರಚಾರ ವೇಳೆ ಓ ಕಾಲಾ ಕುಮಾರಸ್ವಾಮಿ ಎನ್ನುವ ಪದವನ್ನು ಸಚಿವ ಜಮೀರ್ ಅಹಮದ್ ಅವರು ಬಳಸಿದ್ದರು. ಇದು JDSಗೆ ಪ್ಲಸ್ ಪಾಯಿಂಟ್ ಆಗುವ ಸಾಧ್ಯತೆ ಇದೆ ಎಂದು ಖುದ್ದು ಕಾಂಗ್ರೆಸ್ ನಾಯಕರೇ ಹೇಳಿದ್ದು, ಜಮೀರ್ ಆ ರೀತಿ ಹೇಳಬಾರದಿತ್ತು ಎಂದು ಕೂಡ CM ಅವರು ಹೇಳಿದ್ದಾರೆ. ಇನ್ನು ಕುಮಾರಸ್ವಾಮಿಯವರ ಈ ಒಂದು ಚುನಾವಣೆಯನ್ನು ಸಹ ಪ್ರತಿಷ್ಠೆಯಾಗಿ ತಗೊಂಡಿದ್ದನ್ನು ನಾವೆಲ್ಲರೂ ಸಹ ಗಮನಿಸಿದ್ದೀವಿ. ಅದರಂತೆಯೇ ಏಕೆ ಅಂತಂದರೆ ತನ್ನ ಮಗ ಈ ಚುನಾವಣೆಯಲ್ಲೂ ಸೋತರೆ ಸಹ ಅವರ ರಾಜಕೀಯ ಭವಿಷ್ಯ ನಿಜವಾಗ್ಲೂ ಒಂದು ಕೊನೆ ಹಂತಕ್ಕೆ ತಲುಪುತ್ತೆ. ಮತ್ತು ಮುಂದಿನ ದಿನಗಳಲ್ಲಿ ಅವರು ಯಾವುದೇ ಒಂದು ಚುನಾವಣೆ ಸ್ಪರ್ಧಿಸೋಕ್ಕೆ ಒಂದು ಮುಜುಗರ ಅನಿಸುತ್ತೆ. ಒಂದು ಪ್ರತಿಷ್ಠೆಯಾಗಿ ತಗೊಂಡು ಈ ಚುನಾವಣೆಯನ್ನು ಗೆದ್ದೇ ಗೆಲ್ಲಬೇಕು ಅಂತಂದು ಒಂದು ಎಲ್ಲ ಸ್ವಪ್ರತಿಷ್ಠೆಯನ್ನು ಪಣಕ್ಕಿಟ್ಟು ಈ ಒಂದು ಚುನಾವಣೆಯನ್ನು ಸಹ ಎದುರಿಸಿದ್ದಾರೆ. ಇನ್ನು ಸಿ.ಪಿ. ಯೋಗೀಶ್ವರ್ ಅವರು ಒಂದು ಬಿಗ್ ಫೈಟನ್ನು ಸಹ ಕೊಡುವಂಥ ಕ್ಯಾಂಡಿಡೇಟು. ಯಾವುದೇ ಕಾರಣಕ್ಕೂ ನಾವು ಈ ಕ್ಷೇತ್ರನ ನಿರ್ಲಕ್ಷ್ಯ ಮಾಡಬಾರ್ದು ಅಂತ ಅಂದ್ಬಿಟ್ಟು ಕುಮಾರಸ್ವಾಮಿ ಅವರು ಒಂದು ಹೋರಾಟವನ್ನು ನಡೆಸಿದರು. ಅದಕ್ಕೆ ದೇವೇಗೌಡರವರು ಸಹ ಒಂದು ಸಕ್ರಿಯವಾಗಿ ಪ್ರತಿ ಊರಿಗಳು ಸಹ ಭೇಟಿ ಕೊಟ್ಟು ಒಂದು ಜನಜಾಗೃತಿ ಮತ ಜಾಗೃತಿಯನ್ನು ಮಾಡಿ ನಿಖಿಲ್ ಮೊಮ್ಮಗನನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ಅವರು ಸಹ ಒಂದು ಪಣವನ್ನು ತೊಟ್ಟಿದ್ದರು. ಇನ್ನು ಸಿ.ಪಿ. ಯೋಗೀಶ್ವರ್ ಅವರನ್ನು ಗೆಲ್ಲಿಸ್ಕೋಬೇಕು ಅಂತಂದು DK ಶಿವಕುಮಾರ್ ಅವರು ಮತ್ತು DK ಸುರೇಶ್ ಅವರು ಸಹ ಒಂದು ಭರ್ಜರಿ ಹೋರಾಟವನ್ನು ಸಹ ನಡೆಸಿದ್ದಾರೆ. ಅವರು ಏನು ಕೈಕಟ್ಟಿ ಕೂತಿಲ್ಲ. ಹಾಗಾಗಿ ಯಾರೇ ಒಂದು ಭವಿಷ್ಯವನ್ನು ಹೇಳಿದ್ರು ಸಹ, ಏನೇ ಒಂದು ಸಮೀಕ್ಷೆಗಳನ್ನು ಹೇಳಿದರೂ ಸಹ ಕೆಲವೊಂದು ಉಲ್ಟಪಲ್ಟ ಆಗಿರೋದನ್ನು ನಾವೆಲ್ಲರೂ ಸಹ ನೋಡಿದ್ದೀವಿ. ಹಾಗಾಗಿ ಈ ಎಲ್ಲ ಒಂದು ಸ್ಪಷ್ಟನ ಚಿತ್ರಣ ನಮಗೆ ಸಿಗಬೇಕು ಅಂತಂದರೆ ಇದೇ ಶನಿವಾರ 23ನೇ ತಾರೀಕು ನಾವು ರಿಸಲ್ಟ್ಗೋಸ್ಕರ ಎಲ್ಲರೂ ಕಾಯಲೇಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ವೀಕ್ಷಕರೇ, ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಚನ್ನಪಟ್ಟಣದಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.